ಕಾಂಗ್ರೆಸ್ ವಿರುದ್ಧ ಕರಾವಳಿಯ ಮುಸ್ಲಿಂ ಸಮುದಾಯದವರು ಕಿಡಿಕಾರಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಯಾವಾಗ ಈ ರೀತಿಯಾದಂತಹ ಹೇಳಿಕೆಗಳು ಹೊರಬಿತ್ತು, ಈಗ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿದೆ. ಸಿಎಂ ತಾಕೀತು ಮಾಡಿದ್ದಾರೆ ಪರಮೇಶ್ವರ್ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರಿಗೆ. ಹಿಂದೂ ಮುಸ್ಲಿಂ ನಾಯಕರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಶಾಂತಿ ಕಾಪಾಡಲು ಪ್ರತ್ಯೇಕ ಸಭೆ ನಡೆಸಿ ಅಂತೇಳಿ ತಾಕೀತು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಅಂದ್ರೆ ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಂದ್ರೆ ಭಯ ಶುರುವಾಯ್ತಾ ಕಾಂಗ್ರೆಸ್ಗೆ ಈ ಒಂದು ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ? ನರೇಂದ್ರ ಬಾಬು, ರಾಜೀನಾಮೆ ಪರ್ವ ಒಂದು ಕಡೆ ಅದು ಕೂಡ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಿದೆ. ಅದ್ರ ಹೊರತಾಗಿ ಕೂಡ ಈ ರೀತಿಯಲ್ಲಿ ದ್ವೇಷದ ಹತ್ಯೆಗಳು ಪ್ರತಿ ಬಾರಿ ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಹಿಂದೂಗಳಾಗ್ತದೆ, ಇನ್ನೊಂದ್ ಕಡೆ ಮುಸ್ಲಿಂ ಆಗ್ತಾ ಇದೆ. ಇದು ಕೊನೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಕೂಡ ಉತ್ತರ ಸಿಗದಿರತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ವಿರೋಧ ಪಕ್ಷವಾಗಿದ್ದಾಗ ಇದೇ ಕಾಂಗ್ರೆಸ್ ಬಿಜೆಪಿ ಮೇಲೆ ಮುಗಿಬಿದ್ದಿತ್ತು. ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕರಾವಳಿಯಲ್ಲಿ ಹತೋಟಿಗೆ ತರಕ್ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಇವ್ರು ಮಾಡ್ತಾ ಇರೋದೇನು, ಇವ್ರ ಅಧಿಕಾರದಲ್ಲಿ ಆಗ್ತಾ ಇರೋದೇನು ಇದೇ ಸೇಮ್. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂತ ಗೊಂದಲ ಇವ್ರಿಗೂ ಕೂಡ ಇಲ್ಲ. ಇದರ ಒಂದು ಉತ್ತರವನ್ನ ಕಂಡುಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಅವರೇ ಇವತ್ತು ಏಕಾಏಕಿ ಬಿಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದನ್ನ ನೀವು ಗಮನಿಸಿರಬಹುದು. ಯಾಕಂದ್ರೆ ಬಿಕೆ ಹರಿಪ್ರಸಾದ್ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿನಿಧಿಸತಕ್ಕಂಥವ್ರು ಮತ್ತು ಅಲ್ಲಿ ಒಂದಷ್ಟು ನೆಟ್ವರ್ಕ್ ಅನ್ನು ಕೂಡ ಚೆನ್ನಾಗಿ ಬಲ್ಲವರು. ಹಾಗಾಗಿ ಅವರ ಸಲಹೆ ಕೊಡತಕ್ಕಂಥದ್ದು. ಈಗ ಒಂದು ಒಳ್ಳೆ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಆದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಡಿದ್ರೆ, ಹೋಗಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡಿ ಪ್ರತ್ಯೇಕವಾಗಿ ಅಂತೇಳಿ. ಶಾಂತಿ ಸಭೆಯನ್ನ ಮಾಡಿದ್ರೆ ಇಂಥ ಒಂದು ಘಟನೆಗಳು ಎಲ್ಲವೂ ಕೂಡ ಸ್ಟಾಪ್ ಆಗುತ್ತಾ? ಹಾಗಾದ್ರೆ ಅಲ್ಲ, ಎಲ್ಲವೂ ಕೂಡ ಇವತ್ತಿಗೆ ಸ್ಟಾಪ್ ಆಗುತ್ತೆ ಅನ್ನುವಂತ ಭರವಸೆ ಕೂಡ ಇಲ್ಲ. ಆದ್ರೆ ಪ್ರಯತ್ನಗಳಾಗಲೇಬೇಕಲ್ಲ. ಈ ತರದ ಶಾಂತಿ ಸಭೆಗಳಾದ್ರೂ ಆಗಬೇಕು ಮತ್ತು ಪೊಲೀಸ್ ಅವರಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನು ಕೊಡಬೇಕು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಅದೇನೆ, ಮತ್ತು ಮುಸ್ಲಿಂ ನಾಯಕರು ಸೇರಿದಂತೆ ಇನ್ನುಳಿದಂತ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನ ಅದೇನೆ. ಪೊಲೀಸ್ಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಯಾರದೋ ಮುತುವರ್ಜಿಗೆ ತಕ್ಕಂತ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಫ್ರೀ ಹ್ಯಾಂಡ್ ಇಲ್ಲದೆ ಇರೋದಕ್ಕಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅವ್ರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟು ನೋಡಿ, ಅವರು ಖಂಡಿತವಾಗಿಯೂ ಅದನ್ನ ಹತೋಟಿ ತೆಗೆದುಕೊಂಡು ಬರ್ತಾರೆ. ಇಂತಹ ಘಟನೆಗಳಾಗದೇ ಇರೋ ಹಾಗೆ ಒಂದಷ್ಟು ಕಡಿವಾಣವನ್ನು ಹಾಕ್ತಾರೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿರೋ ಕಾರಣಕ್ಕಾಗಿ ಅವರನ್ನು ಕೂಡ ಹತೋಟಿಗೆ ತೆಗೆದುಕೊಳ್ಳುವಂಥದ್ದು, ಮತ್ತೆ ಪದೇ ಪದೇ ಈ ತರದ ದ್ವೇಷದ ವಿಚಾರವನ್ನ ಬಿತ್ತರಿಸತಕ್ಕಂಥದ್ದು ಮತ್ತು ಒಂದಷ್ಟು ಅವರಿಗೆ ಪ್ರವೋಕ್ ಮಾಡುವಂತ ಕೆಲಸಗಳು ಮೇಲಿಂದ ಮೇಲೆ ಆಗ್ತಾ ಇರೋ ಕಾರಣಕ್ಕಾಗಿ ಈ ತರಹದ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಪ್ತರ ಕಡೆ ಕೂತು ಮಾತನಾಡಬೇಕಾಗಿ ಹೇಳತಕ್ಕಂಥದ್ದು. ನನಗೂ ಕೂಡ ಒಂದಷ್ಟು ಸೂಚನೆಯನ್ನ ಪರ್ಸನಲ್ ಆಗಿ ಸಿಎಂ ಅವರು ಕೊಟ್ಟೋಗಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಒಂದಷ್ಟು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಗಮನಿಸಿ ವರದಿಯನ್ನ ಸರ್ಕಾರಕ್ಕೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರವೂ ಕೂಡ ಇನ್ವಾಲ್ವ್ ಆಗಬೇಕಾಗಿದೆ, ಇನ್ನೊಂದು ಕೂಡ ಒಂದಷ್ಟು ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಕೂಡ ಇದನ್ನು ಒಟ್ಟಾಗಿ ಶಾಂತಿ ಸಭೆಗಳ ಮೂಲಕ ಈ ತರ ಕಾಂಗ್ರೆಸ್ ವಿರುದ್ಧ ಕರಾವಳಿಯ ಮುಸ್ಲಿಂ ಸಮುದಾಯದವರು ಕಿಡಿಕಾರಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಯಾವಾಗ ಈ ರೀತಿಯಾದಂತಹ ಹೇಳಿಕೆಗಳು ಹೊರಬಿತ್ತು, ಈಗ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿದೆ. ಸಿಎಂ ತಾಕೀತು ಮಾಡಿದ್ದಾರೆ ಪರಮೇಶ್ವರ್ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರಿಗೆ. ಹಿಂದೂ ಮುಸ್ಲಿಂ ನಾಯಕರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಶಾಂತಿ ಕಾಪಾಡಲು ಪ್ರತ್ಯೇಕ ಸಭೆ ನಡೆಸಿ ಅಂತೇಳಿ ತಾಕೀತು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಅಂದ್ರೆ ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಂದ್ರೆ ಭಯ ಶುರುವಾಯ್ತಾ ಕಾಂಗ್ರೆಸ್ಗೆ ಈ ಒಂದು ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ? ನರೇಂದ್ರ ಬಾಬು, ರಾಜೀನಾಮೆ ಪರ್ವ ಒಂದು ಕಡೆ ಅದು ಕೂಡ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಿದೆ. ಅದ್ರ ಹೊರತಾಗಿ ಕೂಡ ಈ ರೀತಿಯಲ್ಲಿ ದ್ವೇಷದ ಹತ್ಯೆಗಳು ಪ್ರತಿ ಬಾರಿ ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಹಿಂದೂಗಳಾಗ್ತದೆ, ಇನ್ನೊಂದ್ ಕಡೆ ಮುಸ್ಲಿಂ ಆಗ್ತಾ ಇದೆ. ಇದು ಕೊನೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಕೂಡ ಉತ್ತರ ಸಿಗದಿರತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ವಿರೋಧ ಪಕ್ಷವಾಗಿದ್ದಾಗ ಇದೇ ಕಾಂಗ್ರೆಸ್ ಬಿಜೆಪಿ ಮೇಲೆ ಮುಗಿಬಿದ್ದಿತ್ತು. ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕರಾವಳಿಯಲ್ಲಿ ಹತೋಟಿಗೆ ತರಕ್ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2
ವರ್ಷ ಆಯ್ತು. ಇವ್ರು ಮಾಡ್ತಾ ಇರೋದೇನು, ಇವ್ರ ಅಧಿಕಾರದಲ್ಲಿ ಆಗ್ತಾ ಇರೋದೇನು ಇದೇ ಸೇಮ್. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ಗೊಂದಲ ಇವ್ರಿಗೂ ಕೂಡ ಇಲ್ಲ. ಇದರ ಒಂದು ಉತ್ತರವನ್ನ ಕಂಡುಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಅವರೇ ಇವತ್ತು ಏಕಾಏಕಿ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದನ್ನ ನೀವು ಗಮನಿಸಿರಬಹುದು. ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿನಿಧಿಸತಕ್ಕಂಥವ್ರು ಮತ್ತು ಅಲ್ಲಿ ಒಂದಷ್ಟು ನೆಟ್ವರ್ಕ್ ಅನ್ನು ಕೂಡ ಚೆನ್ನಾಗಿ ಬಲ್ಲವರು. ಹಾಗಾಗಿ ಅವರ ಸಲಹೆ ಕೊಡತಕ್ಕಂಥದ್ದು. ಬಸವರಾಜ್, ಈಗ ಒಂದು ಒಳ್ಳೆ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಆದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಹೋಗಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡಿ ಪ್ರತ್ಯೇಕವಾಗಿ ಅಂತೇಳಿ. ಶಾಂತಿ ಸಭೆಯನ್ನ ಮಾಡಿದ್ರೆ ಇಂಥ ಒಂದು ಘಟನೆಗಳು ಎಲ್ಲವೂ ಕೂಡ ಸ್ಟಾಪ್ ಆಗುತ್ತಾ? ಹಾಗಾದ್ರೆ ಅಲ್ಲ, ಎಲ್ಲವೂ ಕೂಡ ಇವತ್ತಿಗೆ ಸ್ಟಾಪ್ ಆಗುತ್ತೆ ಅನ್ನೋಂತ ಭರವಸೆ ಕೂಡ ಇಲ್ಲ. ಆದ್ರೆ ಪ್ರಯತ್ನಗಳಾಗಲೇಬೇಕಲ್ಲ. ಈ ತರದ ಶಾಂತಿ ಸಭೆಗಳಾದ್ರೂ ಆಗಬೇಕು ಮತ್ತು ಪೊಲೀಸ್ ಅವರಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಡಬೇಕು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಅದೇನೆ, ಮತ್ತು ಮುಸ್ಲಿಂ ನಾಯಕರು ಸೇರಿದಂತೆ ಇನ್ನುಳಿದಂತ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನ ಅದೇನೆ. ಪೊಲೀಸ್ಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಯಾರ್ದೋ ಮುತುವರ್ಜಿಗೆ ತಕ್ಕಂತ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಫ್ರೀ ಹ್ಯಾಂಡ್ ಇಲ್ಲದೆ ಇರೋದಕ್ಕಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅವ್ರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟು ನೋಡಿ, ಅವರು ಖಂಡಿತವಾಗಿಯೂ ಅದನ್ನ ಹತೋಟಿ ತೆಗೆದುಕೊಂಡು ಬರ್ತಾರೆ. ಇಂತಹ ಘಟನೆಗಳಾಗದೇ ಇರೋ ಹಾಗೆ ಒಂದಷ್ಟು ಕಡಿವಾಣವನ್ನು ಹಾಕ್ತಾರೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿರೋ ಕಾರಣಕ್ಕಾಗಿ ಅವರನ್ನು ಕೂಡ ಹತೋಟಿಗೆ ತೆಗೆದುಕೊಳ್ಳುವಂಥದ್ದು, ಮತ್ತೆ ಪದೇ ಪದೇ ಈ ತರದ ದ್ವೇಷದ ವಿಚಾರವನ್ನ ಬಿತ್ತರಿಸತಕ್ಕಂಥದ್ದು ಮತ್ತು ಒಂದಷ್ಟು ಅವರಿಗೆ ಪ್ರವೋಕ್ ಮಾಡುವಂತ ಕೆಲಸಗಳು ಮೇಲಿಂದ ಮೇಲೆ ಆಗ್ತಾ ಇರೋ ಕಾರಣಕ್ಕಾಗಿ ಈ ತರಹದ ಘಟನೆಗಳು ನಡೀತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಪ್ತರ ಕಡೆ ಕೂತು ಮಾತನಾಡಬೇಕಾಗಿ ಹೇಳತಕ್ಕಂಥದ್ದು. ನನಗೂ ಕೂಡ ಒಂದಷ್ಟು ಸೂಚನೆಯನ್ನ ಪರ್ಸನಲ್ ಆಗಿ ಸಿಎಂ ಅವರು ಕೊಟ್ಟೋಗಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಒಂದಷ್ಟು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಗಮನಿಸಿ ವರದಿಯನ್ನ ಸರ್ಕಾರಕ್ಕೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಸರ್ಕಾರವೂ ಕೂಡ ಇನ್ವಾಲ್ವ್ ಆಗಬೇಕಾಗಿದೆ, ಇನ್ನೊಂದು ಕೂಡ ಒಂದಷ್ಟು ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಕೂಡ ಇದನ್ನು ಒಟ್ಟಾಗಿ ಶಾಂತಿ ಸಭೆಗಳ ಮೂಲಕ ಈ ತರ ಕಾಂಗ್ರೆಸ್ ವಿರುದ್ಧ ಕರಾವಳಿಯ ಮುಸ್ಲಿಂ ಸಮುದಾಯದವರು ಕಿಡಿಕಾರಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತೀವಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ. ಯಾವಾಗ ಈ ರೀತಿಯಾದಂತಹ ಹೇಳಿಕೆಗಳು ಹೊರಬಿಟ್ಟು ಈಗ ಸರ್ಕಾರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಮಾಡಿದೆ. ಸಿಎಂ ತಾಕೀತ್ ಮಾಡಿದ್ದಾರೆ ಪರಮೇಶ್ವರ್ ಅವರು, ಹಾಗೆ ದಿನೇಶ್ ಗುಂಡೂರಾವ್ ಅವರಿಗೆ ಹಿಂದೂ ಮುಸ್ಲಿಂ ನಾಯಕರ ಜೊತೆ ಪ್ರತ್ಯೇಕವಾಗಿ ಸಭೆಯನ್ನ ಮಾಡಿ ಶಾಂತಿ ಕಾಪಾಡಲು ಪ್ರತ್ಯೇಕ ಸಭೆ ನಡೆಸಿ ಅಂತೇಳಿ ತಾಕೀತು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಅಂದ್ರೆ ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅಂದ್ರೆ ಭಯ ಶುರುವಾಯ್ತಾ ಕಾಂಗ್ರೆಸ್ಗೆ ಈ ಒಂದು ರಾಜೀನಾಮೆ ಪರ್ವ ಶುರುವಾಗ್ತಾ ಇದ್ದಂತೆ? ನರೇಂದ್ರ ಬಾಬು, ರಾಜೀನಾಮೆ ಪರ್ವ ಒಂದು ಕಡೆ ಅದು ಕೂಡ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಿದೆ. ಅದ್ರ ಹೊರತಾಗಿ ಕೂಡ ಈ ರೀತಿಯಲ್ಲಿ ದ್ವೇಷದ ಹತ್ಯೆಗಳು ಪ್ರತಿ ಬಾರಿ ಆಗ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಹಿಂದೂಗಳಾಗ್ತದೆ, ಇನ್ನೊಂದ್ ಕಡೆ ಮುಸ್ಲಿಂ ಆಗ್ತಾ ಇದೆ. ಇದು ಕೊನೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಕೂಡ ಉತ್ತರ ಸಿಗದಿರತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು. ಯಾಕಂದ್ರೆ ಹಿಂದೆ ವಿರೋಧ ಪಕ್ಷವಾಗಿದ್ದಾಗ ಇದೇ ಕಾಂಗ್ರೆಸ್ ಬಿಜೆಪಿ ಮೇಲೆ ಮುಗಿಬಿದ್ದಿತ್ತು. ಒಂದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕರಾವಳಿಯಲ್ಲಿ ಹತೋಟಿಗೆ ತರಕ್ ಆಗಿಲ್ಲ ಅನ್ನುವಂಥದ್ದು. ಆದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು. ಇವ್ರು ಮಾಡ್ತಾ ಇರೋದೇನು, ಇವ್ರ ಅಧಿಕಾರದಲ್ಲಿ ಆಗ್ತಾ ಇರೋದೇನು ಇದೇ ಸೇಮ್. ಇದನ್ನ ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನೋ ಗೊಂದಲ ಇವ್ರಿಗೂ ಕೂಡ ಇಲ್ಲ. ಇದರ ಒಂದು ಉತ್ತರವನ್ನ ಕಂಡುಕೊಳ್ಳೋಕೆ ಸಿಎಂ ಸಿದ್ದರಾಮಯ್ಯ ಅವರೇ ಇವತ್ತು ಏಕಾಏಕಿ ಬಿ ಕೆ ಹರಿಪ್ರಸಾದ್ ಅವರ ಮನೆಗೆ ಹೋಗಿದ್ದನ್ನ ನೀವು ಗಮನಿಸಿರಬಹುದು. ಯಾಕಂದ್ರೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪ್ರತಿನಿಧಿಸತಕ್ಕಂಥವ್ರು ಮತ್ತು ಅಲ್ಲಿ ಒಂದಷ್ಟು ನೆಟ್ವರ್ಕ್ ಅನ್ನು ಕೂಡ ಚೆನ್ನಾಗಿ ಬಲ್ಲವರು. ಹಾಗಾಗಿ ಅವರ ಸಲಹೆ ಕೊಡತಕ್ಕಂಥದ್ದು. ಬಸವರಾಜ್, ಈಗ ಒಂದು ಒಳ್ಳೆ ಹೋಲ್ಡ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಆದ್ರೆ ಈಗ ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದಾರೆ. ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ, ಹೋಗಿ ಅಲ್ಲಿ ಶಾಂತಿ ಸಭೆಯನ್ನ ಮಾಡಿ ಪ್ರತ್ಯೇಕವಾಗಿ ಅಂತೇಳಿ. ಶಾಂತಿ ಸಭೆಯನ್ನ ಮಾಡಿದ್ರೆ ಇಂಥ ಒಂದು ಘಟನೆಗಳು ಎಲ್ಲವೂ ಕೂಡ ಸ್ಟಾಪ್ ಆಗುತ್ತಾ? ಹಾಗಾದ್ರೆ ಅಲ್ಲ, ಎಲ್ಲವೂ ಕೂಡ ಇವತ್ತಿಗೆ ಸ್ಟಾಪ್ ಆಗುತ್ತೆ ಅನ್ನೋಂತ ಭರವಸೆ ಕೂಡ ಇಲ್ಲ. ಆದ್ರೆ ಪ್ರಯತ್ನಗಳಾಗಲೇಬೇಕಲ್ಲ. ಈ ತರದ ಶಾಂತಿ ಸಭೆಗಳಾದ್ರೂ ಆಗಬೇಕು ಮತ್ತು ಪೊಲೀಸ್ ಅವರಿಗೂ ಕೂಡ ಫ್ರೀ ಹ್ಯಾಂಡ್ ಅನ್ನ ಕೊಡಬೇಕು. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಅಸಮಾಧಾನ ಕೂಡ ಇರ್ತಕ್ಕಂಥದ್ದು ಅದೇನೆ, ಮತ್ತು ಮುಸ್ಲಿಂ ನಾಯಕರು ಸೇರಿದಂತೆ ಇನ್ನುಳಿದಂತ ನಾಯಕರಲ್ಲಿ ಇರ್ತಕ್ಕಂಥ ಅಸಮಾಧಾನ ಅದೇನೆ. ಪೊಲೀಸ್ಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ, ಯಾರ್ದೋ ಮುತುವರ್ಜಿಗೆ ತಕ್ಕಂತ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಫ್ರೀ ಹ್ಯಾಂಡ್ ಇಲ್ಲದೆ ಇರೋದಕ್ಕಾಗಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅವ್ರಿಗೆ ನೀವು ಫ್ರೀ ಹ್ಯಾಂಡ್ ಕೊಟ್ಟು ನೋಡಿ, ಅವರು ಖಂಡಿತವಾಗಿಯೂ ಅದನ್ನ ಹತೋಟಿ ತೆಗೆದುಕೊಂಡು ಬರ್ತಾರೆ. ಇಂತಹ
ಘಟನೆಗಳಾಗದೇ ಇರೋ ಹಾಗೆ ಒಂದಷ್ಟು ಕಡಿವಾಣವನ್ನು ಹಾಕ್ತಾರೆ ಅನ್ನುವಂಥದ್ದು. ಇಲ್ಲಿ ರಾಜಕೀಯ ಜಿದ್ದಾಜಿದ್ದಿರೋ ಕಾರಣಕ್ಕಾಗಿ ಅವರನ್ನು ಕೂಡ ಹತೋಟಿಗೆ ತೆಗೆದುಕೊಳ್ಳುವಂಥದ್ದು, ಮತ್ತೆ ಪದೇ ಪದೇ ಈ ತರದ ದ್ವೇಷದ ವಿಚಾರವನ್ನ ಬಿತ್ತರಿಸ್ತಕ್ಕಂಥದ್ದು ಮತ್ತು ಒಂದಷ್ಟು ಅವರಿಗೆ ಪ್ರವೋಕ್ ಮಾಡುವಂತ ಕೆಲಸಗಳು ಮೇಲಿಂದ ಮೇಲೆ ಆಗ್ತಾ ಇರೋ ಕಾರಣಕ್ಕಾಗಿ ಈ ತರಹದ ಘಟನೆಗಳು ನಡೀತಾ ಇದಾವೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಆಪ್ತರ ಕಡೆ ಕೂತು ಮಾತನಾಡಬೇಕಾಗಿ ಹೇಳತಕ್ಕಂಥದ್ದು. ನನಗೂ ಕೂಡ ಒಂದಷ್ಟು ಸೂಚನೆಯನ್ನ ಪರ್ಸನಲ್ ಆಗಿ ಸಿಎಂ ಅವರು ಕೊಟ್ಟೋಗಿದ್ದಾರೆ. ನಾನು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗಿ ಒಂದಷ್ಟು ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಏನ್ ಮಾಡಬಹುದು ಅನ್ನುವಂಥದ್ದನ್ನ ಗಮನಿಸಿ ವರದಿಯನ್ನ ಸರ್ಕಾರಕ್ಕೆ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರವು ಕೂಡ ಇನ್ವಾಲ್ವ್ ಆಗಬೇಕಾಗಿದೆ, ಇನ್ನೊಂದು ಕೂಡ ಒಂದಷ್ಟು ಹಿಂದೂ ಮುಖಂಡರು ಮತ್ತು ಮುಸ್ಲಿಂ ಮುಖಂಡರು ಕೂಡ ಇದನ್ನು ಒಟ್ಟಾಗಿ ಶಾಂತಿ ಸಭೆಗಳ ಮೂಲಕ ಈ